ಎಲ್ರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮೆರಿಕಾದಲ್ಲಿ ನವರಾತ್ರಿಯನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗ್ತಾ ಇದ್ದು, ಇಂದು ನಾನು ನಿಮ್ಮನ್ನ ವಿಶೇಷ ಆಚರಣೆಗೆ ಕರೆದುಕೊಂಡು ಬಂದಿದ್ದೀನಿ. ಅಮೆರಿಕಾದಲ್ಲಿ 3 ತಲೆಮಾರುಗಳಿಂದ ನವರಾತ್ರಿ ಆಚರಣೆ ಮಾಡಿಕೊಂಡು ಬಂದಿರುವ ನನ್ನ ಗೆಳತಿಯ ಮನೆಯ ಬೊಂಬೆ ಹಬ್ಬ. ಸಾಮಾನ್ಯವಾಗಿ ಎಲ್ಲರ ಕಾಳಜಿ, ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದಿರುವ ನಮ್ಮ ಭಾರತೀಯ ಮಕ್ಕಳು ಭಾರತೀಯ ಸಂಸ್ಕೃತಿಯನ್ನ ಅನುಸರಿಸ್ತಾರಾ? ಅದಕ್ಕೆ ನನ್ನ ಉತ್ತರ ಹೌದು, ಅನುಸರಿಸ್ತಾರೆ. ಅದಕ್ಕೆ ಉದಾಹರಣೆ 3 ತಲೆಮಾರುಗಳು ನಮ್ಮ ಸಂಪ್ರದಾಯಗಳನ್ನು ಜೀವಂತವಾಗಿಟ್ಕೊಂಡು ಬಂದಿರುವ ಮತ್ತೆ ಇದರೊಂದಿಗೆ ಅವರು ಅಮೆರಿಕಾ ದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯ, ಶಾಸ್ತ್ರೀಯ ಸಂಗೀತ ಮತ್ತು ರಂಗಭೂಮಿಯನ್ನ ಉತ್ತೇಜಿಸುತ್ತಿರುವ ಈ ಕುಟುಂಬ. 3 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಸ್ನೇಹಿತೆಯಾದ ಲಕ್ಷ್ಮಿ ಅಮೆರಿಕಾದಲ್ಲಿ 2ನೇ ತಲೆಮಾರಿನ ಭಾರತೀಯಳು. ಆದ್ರೆ ಅವಳು ಭಾರತೀಯ ಸಂಸ್ಕೃತಿಯನ್ನ ತನ್ನ ಹೆತ್ತವರಿಂದ ಕಲಿತು ತನ್ನ ಮಕ್ಕಳಿಗೂ ಅದನ್ನ ಬದ್ಧತೆ ಮತ್ತು ಗೌರವದಿಂದ ನೀಡ್ತಾ ಇರುವ ರೀತಿ ನನ್ನ ಗ್ರಹಿಕೆಗೆ ಮೀರಿದ್ದು. ನಾನು ಇಂದು ಅವರ ಮನೆಯಲ್ಲಿ ಅನೇಕ ಸ್ನೇಹಿತರು ಮತ್ತು 2ನೇ ತಲೆಮಾರಿನ ಸ್ನೇಹಿತರನ್ನು ಕೂಡ ಭೇಟಿಯಾಗುವಂತಹ ಅವಕಾಶ ಸಿಕ್ತು. ನವರಾತ್ರಿಯ ಪೂಜೆ, ಪಠಣ, ನೈವೇದ್ಯ, ಅತಿಥಿಗಳ ಸತ್ಕಾರ, ವ್ಯವಸ್ಥೆಗಳು, ಹಬ್ಬದ ಅಲಂಕಾರಗಳು ಎಲ್ಲವೂ ಅತ್ಯುತ್ತಮವಾಗಿತ್ತು. ಲಕ್ಷ್ಮಿ ಮತ್ತು ಅವರ ಮಗಳು ರಿಯಾ ಕೂಡ ಸುಂದರ ಶಾಸ್ತ್ರೀಯ ಭರತನಾಟ್ಯ ಕಲಾವಿದರು ಕೂಡ. ಅಮೆರಿಕಾದಲ್ಲಿರುವ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆ ಕೂಡ ತುಂಬಾ ಮೆಚ್ಚುಗೆಯನ್ನ ಪಡೆದಿದೆ. ಈ ನವರಾತ್ರಿಯ ಸಮಯದಲ್ಲಿ ನಾನು ಅಮೆರಿಕಾದಲ್ಲಿ ಇದ್ದು ಇಲ್ಲಿನ ಸಂಭ್ರಮಾಚರಣೆಯನ್ನು ನೋಡಿ ನನಗೆ ಬಹಳ ಅಚ್ಚರಿಯನ್ನುಂಟು ಮಾಡಿದೆ. ಅಮೆರಿಕಾದ ಹ್ಯೂಸ್ಟನ್ನಲ್ಲಿ ನಡೆಯುವ ಬೊಂಬೆ ಹಬ್ಬಕ್ಕೆ ನನಗೆ 25ಕ್ಕೂ ಹೆಚ್ಚು ಆಹ್ವಾನಗಳು ಬಂದಿವೆ ಅಂದ್ರೆ ಇದರಲ್ಲೇ ತಿಳಿಯುತ್ತೆ ಇಲ್ಲಿ ನಮ್ಮ ಭಾರತೀಯ ಜನರು ಎಷ್ಟು ವಿಶ್ವಾಸದಿಂದ ನಮ್ಮ ಸಂಸ್ಕೃತಿ ಹಬ್ಬಗಳನ್ನು ಆಚರಿಸ್ತಾರೆ ಅಂತ. ಅಮೆರಿಕಾದಲ್ಲಿ ನಮ್ಮ ಭಾರತೀಯ ಸಂಪ್ರದಾಯಗಳನ್ನು ಸಂರಕ್ಷಿಸಿ ಸಾಮರಸ್ಯ ಮತ್ತು ಏಕತೆಯಿಂದ ಆಚರಿಸುವುದನ್ನು ನೋಡಲು ತುಂಬಾ ಸಂತೋಷವಾಗ್ತಾ ಇದೆ. ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಈ ವಿಡಿಯೋ ಇಚ್ಛೆ ಆಯ್ತಂತ ನಾನು ಭಾವಿಸಿದ್ದೀನಿ. ಅಮೆರಿಕಾದ ಜೀವನ ಶೈಲಿಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಹಳಷ್ಟಿದೆ. ಅವೆಲ್ಲವುದನ್ನು ನಾನು ನಿಮ್ಮ ಮುಂದೆ ತಗೊಂಡು ಮತ್ತೆ ಬರ್ತೀನಿ.